ಸೊ A1 ಟ್ರಾನ್ಸ್ಫಾರ್ಮೇಶನ್ ಅಂತ ಈ ಕಮ್ಯುನಿಟಿಗೆ ಇಲ್ಲೊಬ್ರು ಜಾಯಿನ್ ಆಗಿದ್ದಾರೆ, ವಿಜಯ್ ಅವರು ಜಾಯಿನ್ ಆಗಿದ್ದಾರೆ. ಮೇ ಬಿ ಈ ತಿಂಗಳು 2ನೇ ತಾರೀಕಿಗೆ ನೀವು ಸ್ಟಾರ್ಟ್ ಮಾಡಿದ್ದು ಅಂತ ಅನ್ಸುತ್ತೆ. ಓಕೆ, ಇಲ್ಲಿಗೆ ಬರಬೇಕಿದ್ರೆ ಮುಂಚೆ ನಿಮ್ಗೆ ಏನೇನ್ ಕಷ್ಟ ಆಗ್ತಿತ್ತು, ಏನೇನ್ ತೊಂದರೆ ಆಗ್ತಿತ್ತು? ಬೆನ್ನು ನೋವು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಸ್ವಲ್ಪ ಕಡಿಮೆ ಆಯ್ತು. 50% ಕಡಿಮೆ ಆಗಿದೆ. 50% ಕಡಿಮೆ ಆಗಿದೆ. ಮತ್ತೆ ಊತ ಇತ್ತು, ಕಾಲು ಊತ, ಕಾಲು ಮತ್ತೆ ಕೈಗಳು ಊತ ಇತ್ತು, ಕಡಿಮೆ ಆಯ್ತು. ಕಾಲು ಮತ್ತೆ ಕೈ ಊತ ಇರ್ತಿತ್ತು ನಿಮ್ಗೆ. ಶ್ವಾಸ ಎಲ್ಲ ಸರಿಯಾಗಿ ಹೋಗ್ತಿರ್ಲಿಲ್ಲ, ದಮ್ ಕಟ್ತಾ ಇತ್ತು. ಅಂದ್ರೆ ಉಸಿರಾಡಕ್ಕೆ ನಿಮ್ಗೆ ಆಗ್ತಾ ಇದ್ದಿರಲಿಲ್ಲ. ಕಡಿಮೆ ಆಯ್ತು. ಅಂದ್ರೆ ಏನಾಗ್ತಿತ್ತು ಅಂದ್ರೆ ಮಾತಾಡುವಾಗ ಸೌಂಡ್ ಬರ್ತಿರ್ಲಿಲ್ಲ, ಸೌಂಡ್ ಕಡಿಮೆ ಇತ್ತು. ಈಗ ಸೌಂಡ್ ಕ್ಲಿಯರ್ ಆಗಿದೆ. ಅಂದ್ರೆ ನೀವು ಮಾತಾಡಿದ್ದು ಬೇರೆಯವರಿಗೆ ಕೇಳಿಸ್ತಾ ಇದ್ದಿರಲಿಲ್ಲ. ಓಹೋ. ಮತ್ತೆ ಇನ್ನೊಂದು, ಈಗ ನಾವು ಮಾತಾಡಿದ್ರೆ ಪಟಾಪಟ್ ಅಂತ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಇದು ಇಲ್ಲಿಗೆ ಬರ್ಬೇಕಿದ್ರೆ ಮುಂಚೆ ನಿಮ್ಗೆ ಯಾರಾದ್ರೂ ಮಾತನಾಡ್ಸಿದ್ರೆ, ಏನಾದ್ರು ಕೇಳಿದ್ರೆ ಟಕ್ ಅಂತ ಉತ್ತರ ಕೊಡ್ತಿದ್ರ, ಲೇಟ್ ಆಗ್ತಿತ್ತ? ಇಲ್ಲ, ಲೇಟ್ ಆಗ್ತಿತ್ತು. ಅದು ಮಾತಾಡುವಾಗ ಲೇಟ್ ಆಗ್ತಿತ್ತು. ಏನಾಗ್ತಿತ್ತು ನಿಮ್ಗೆ ಅವಾಗ? ಶ್ವಾಸದಿಂದ ದಮ್ ಕಟ್ತಾ ಇತ್ತು. ಸ್ವಲ್ಪ ಸೌಂಡ್ ಕಡಿಮೆ ಬರ್ತಾ ಇತ್ತು. ಈಗ ಸೌಂಡ್ ಬರ್ತಾ ಟಕ್ ಅಂತ ರೆಸ್ಪಾನ್ಸ್ ಮಾಡಕ್ಕೆ ಆಗ್ತಾ ಇದೆ. ಓಕೆ, ರಾತ್ರಿ ಮಲಗುವಾಗ ಅಂದ್ರೆ ನಿದ್ರೆಯಲ್ಲಿ ನಿಮ್ಗೆ ಗೊರಕೆ ಆ ಥರ ಬರ್ತಿತ್ತ ಮುಂಚೆ? ಈಗೆಲ್ಲ ಈಗ ಕಡಿಮೆ ಆಗಿದೆ. ಓಕೆ, ಮತ್ತೆ ಇನ್ನೊಂದು ಕೇಳಬೇಕಾಗಿತ್ತು, ನಿಮ್ಗೆ ಏನಾದ್ರು ಕಫ, ಅಸ್ತಮಾ ತರ ಆ ಥರ ಇತ್ತ ಮುಂಚೆ? ಅದರಿಂದ ತೊಂದರೆ ಆಗಿದೆ. ಅದರಿಂದ ನಿಮ್ಗೆ ತೊಂದರೆ ಆಗ್ತಾ ಇತ್ತು. ಫೇಸ್ ಎಲ್ಲ ನೀಟ್ ಆಗಿದೆ. ಈಗ ನಿಮ್ದು ಕೈ ತೋರಿಸ್ಬೋದಾ, ಕೈ ಹೇಗಿದೆ ಅಂತ? ನೋಡಿದಿರಲ್ಲ? ಅಲ್ಲ, ಇದು ಉಲ್ಟಾ ತೋರಿಸ್ಬೋದಾ? ಉಲ್ಟಾ ಎರಡು ಕೈ. ಓಕೆ, ಇವಾಗ ಇಷ್ಟಿದೆ. ಮುಂಚೆ ಹೇಗಿತ್ತು ಇದು? ದಪ್ಪ ಇತ್ತು. ಇನ್ನೂ ದಪ್ಪ ಇತ್ತು. ಕಾಲುಗಳ ಕೂಡ ಹಾಗೆ ಇತ್ತಲ್ವಾ? ಓಕೆ. ಲೂಸ್ ಆಗ್ತಿರ್ಲಿಲ್ಲ. ಹಾಗೇನೆ ನಿಮ್ಗೆ ಮುಂಚೆ ಎಲ್ಲ ನಡೆಯೋದಕ್ಕೆಲ್ಲ ಹೇಗಾಗ್ತಿತ್ತು? ನಡೆಯಕ್ಕೆಲ್ಲ ಬಹಳ ಕಷ್ಟ ಆಗ್ತಿತ್ತು. ಸ್ಕೂಟರ್ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ, ಈಗ ಆಗ್ತದೆ. ಮುಂಚೆ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತು, ಸ್ಕೂಟರ್ ನಿಮಗೆ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಈಗ ನೀವು ಪ್ರಸಾದ್ ಅವರು ಕರ್ಕೊಂಡು ಬಂದಲ್ಲ ನಿಮ್ಮನ್ನು, ಇವರೇ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಸೊ ಬೈಕಲ್ಲಿ ಬಂದ್ರಿ, ಬೈಕಲ್ಲಿ ಹತ್ತೋದು ಇಳಿಯೋದ್ರಲ್ಲಿ ಕಂಫರ್ಟಬಲ್ ಆಗಿ ಹತ್ತಿದ್ದೀರಾ, ಇಳಿದಿದ್ದೀರಾ? ಮುಂಚೆ ಅಷ್ಟು ಕಷ್ಟ ಆಗ್ತಿತ್ತು, ಕಾಲೆತ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಕಾಲೆತ್ತಿ ಇಟ್ಟು ಕೂತ್ಕೊಳ್ಳೋಕೆ ಆಗ್ತಾ ಇದ್ದಿರ್ಲಿಲ್ಲ. ಈಗ ಆಗುತ್ತೆ. ಸೂಪರ್. ಸ್ಕಿನ್ ಎಲ್ಲ ಚೆನ್ನಾಗ್ಬಿಟ್ಟಿದೆ. ಸೂಪರ್. ಅಂದ್ರೆ ಮುಂಚೆ ಪ್ರಸಾದ್ ಅವರು ಹೇಳ್ತಿದ್ರು, ಪ್ರಸಾದ್ ಅವರು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಇವರು ಮುಂಚೆ ಅವ್ರನ್ನ ಮಾತನಾಡಿಸ್ತಾ ಇದ್ದಾಗ 10 ಸೆಕೆಂಡ್ ಈ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ರಂತೆ. ಸೊ ನಿಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಪ್ಲೀಸ್? ನಾನು ಹೇಳ್ಬೇಕಂದ್ರೆ ಫಸ್ಟ್ ಲಾಸ್ಟ್ ಟೈಮ್ ಹೋಗಿದ್ದೆ ಅವ್ರ ಹತ್ರ. ಅಂದ್ರೆ ಫಸ್ಟ್ ಮಾತಾಡ್ಸ್ಬೇಕಾದ್ರೆ ನಾನು ಮಾತಾಡಿದಾಗ ಅವ್ರು ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ ನೀಟಾಗಿ. ಅಂದ್ರೆ ಲೇಟ್ ರೆಸ್ಪಾನ್ಸ್, ಸ್ಲೋ ರೆಸ್ಪಾನ್ಸ್ ಅಲ್ಲ. ನಾನು ಈ ಕ್ವಶನ್ ಕೇಳಿದ್ರೆ 3-4 ಸೆಕೆಂಡ್ಸ್ ಬಿಟ್ಟು ರೆಸ್ಪಾನ್ಸ್ ಮಾಡ್ತಿದ್ರು. ಅವ್ರ ಹತ್ರ ಮಾತಾಡೋಕೆ ಕಷ್ಟ ಆಗ್ತಿತ್ತು, ಅವ್ರಿಗೆ ಏನ್ ಪ್ರಾಬ್ಲಮ್ ಕೇಳಕ್ಕೆ ಕಷ್ಟ ಆಗ್ತಿತ್ತು. ಆಮೇಲೆ ಈಗ ನೋಡಿದ್ರೆ ಇವ್ರು ಏನ್ ಮಾತಾಡೋದು ನಮ್ ತರ ಮಾತಾಡ್ತಿದ್ರೆ ಫುಲ್ ಖುಷಿ ಆಗ್ತಿದೆ ನನ್ಗೆ. ಆಮೇಲೆ ಸುಮ್ಮನೆ ಅಸ್ತಮಾ ತರ ಆಗ್ತಿತ್ತು, ಇಶ್ಯೂ ಇತ್ತು. ನಾನು ಆಕ್ಚುಲಿ ಇವರೇ ಫೋನ್ ಮಾಡಿ ಖುಷಿಯಾಗಿ ನನ್ಗೆ ಫೋನ್ ಮಾಡಿದ್ರು, ನಂಗೆಲ್ಲ ಇಶ್ಯೂ ಸಾಲ್ವ್ ಆಗ್ಬಿಟ್ಟಿದೆ, ಊತ ಕಮ್ಮಿ ಆಗ್ಬಿಟ್ಟಿದೆ ಅಂತ ಇವರೇ ಫೋನ್ ಮಾಡಿದ್ರ. ಈ ತರ ಅವರಾಗಿ ಫೋನ್ ಮಾಡೋದು ತುಂಬಾ ರೇರ್ ಆಕ್ಚುಲಿ. ಏಜ್ ಇರೋದು ಸರ್? ಏಜ್ ಎಷ್ಟು? 68 ಏಜ್ ಇವಾಗ. ಖುಷಿ ಆಗ್ತಿದೆ, ಮುಖ ನೋಡಿ ಎಷ್ಟು ಸ್ಮೈಲ್ ಆಗಿದೆ. ತುಂಬಾ ಖುಷಿಯಾಗಿದೆ. ಎಷ್ಟು 20 ಡೇಸ್ ತಗೊಂಡಿದ್ದಾರೆ ಅಷ್ಟೇ. ಎಷ್ಟು 22 ಡೇಸ್ ತಗೊಂಡಿದ್ದಾರೆ ಅಷ್ಟೇ ಅವರು. 22 ಡೇಸ್ ನಲ್ಲಿ ಈಗ ಈ ಟ್ರಾನ್ಸ್ಫಾರ್ಮೇಶನ್. ಬಟ್ ಡೈಲಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ, ಯಾವತ್ತೂ ಮಿಸ್ ಮಾಡಿಲ್ಲ ಇವರು ಆಕ್ಚುಲಿ. ಸೊ ಇದೊಂದು ಒಳ್ಳೇದ್ ಮಾಡಿದ್ದಾರೆ. ಇವಾಗ ಮತ್ತೆ ಪುನಃ ನೀವು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಅಂದ್ರೆ, ಮತ್ತೆ ಪುನಃ ಅದು ಖಾಲಿ ಆಗಿದೆ, ತಗೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀರಾ ಮತ್ತೆ ಪುನಃ. ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ.